ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿಯ ಬಗ್ಗೆ. ಲಕ್ಷ್ಮೀ ದೇವಿ ಪೂಜೆನ ಹೇಗೆ ಮಾಡಬೇಕು, ಕಳಶನ ಹೇಗಿಡಬೇಕು, ಯಾರೆಲ್ಲ ಲಕ್ಷ್ಮೀ ಪೂಜೆನ ಮಾಡಬೇಕು ಅನ್ನೋದ್ರ ಬಗ್ಗೆ ಖಂಡಿತ ತಿಳಿಸ್ಕೊಡ್ತೀನಿ. ಹಾಗೆ ಒಂದು ತಾಳಿಯ ವಿಶೇಷತೆ ಬಗ್ಗೆನೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹಾಗೆ ನೋಡ್ತಿದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿಯ ಬಗ್ಗೆ, ಪೂಜೆ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಲಕ್ಷ್ಮೀ ದೇವಿಯನ್ನ ಯಾಕೆ ಪೂಜೆ ಮಾಡಬೇಕು, ಆ ಒಂದು ಪೂಜೆ ಯಾವುದರಿಂದ ಆರಂಭವಾಯಿತು, ಯಾರಿಂದ ಆರಂಭವಾಯಿತು ಅನ್ನೋದನ್ನು ಕೂಡ ಫಸ್ಟು ತಿಳ್ಕೊಳ್ಳೋಣ ಸಣ್ಣದಾಗಿ. ಚಾರುಮತಿ ಅನ್ನೋ ಒಂದು ಮಹಿಳೆ ಇರ್ತಾರೆ. ಅವರಿಗೆ ತುಂಬಾ ಕಷ್ಟ ಇರುತ್ತೆ, ಬಡತನ ಇರುತ್ತೆ. ಅವರ ಒಂದು ಅತ್ತೆ ಮಾವ ಗಂಡ ಮಕ್ಕಳು ಇರ್ತಾರೆ. ಆ ಒಂದು ತಿನ್ನಲಿಕ್ಕೂ ಕೂಡ ಕಷ್ಟ ಇರುತ್ತೆ. ಅವ್ರ ಗಂಡ ಕೂಲಿ ನಾಲಿ ಮಾಡ್ಕೊಂಬಂದು ಜೀವನಾನ ಮಾಡ್ತಾ ಇರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಚಾರುಮತಿಗೆ ದೈವ ಭಕ್ತಿ ಅನ್ನೋದು ಇರುತ್ತೆ. ತುಂಬಾ ಒಂದು ದೈವ ಭಕ್ತಿ ಇರುತ್ತೆ. ದೇವ್ರ ಮೇಲೆ ಅಷ್ಟು ನಂಬಿಕೆ ಇರುತ್ತೆ. ದೇವರ ಭಕ್ತಿ ಪೂಜೆಗಳನ್ನು ತುಂಬಾ ಮಾಡ್ತಾ ಇರ್ತಾರೆ. ಅವರು ಒಂದು ಎಲ್ಲ ದೇವರ ಮಂದಿರಗಳಿಗೆ ಹೋಗೋದು, ಬೇಡ್ಕೊಳ್ಳೋದು, ನಮ್ಮ ಕಷ್ಟಗಳನ್ನು ಬಗೆಹರಿಸುವಂತಿರ್ತಾರೆ. ಅದೆಲ್ಲನೂ ಕೂಡ ಲಕ್ಷ್ಮೀ ದೇವಿ ಶ್ರೀ ಲಕ್ಷ್ಮೀನಾರಾಯಣರು ನೋಡ್ತಾ ಇರ್ತಾರೆ. ಆಗ ಲಕ್ಷ್ಮೀ ದೇವಿ ಹೇಳ್ತಾರೆ, ನಾನು ಒಂದ್ಸಲ ಚಾರುಮತಿ ಅವರ ಒಂದು ಮನೆಗೆ ಹೋಗಿ ಪ್ರಾಪ್ತಿಯಾಗಿ ಬರ್ತೀನಿ ಅಂತ ಲಕ್ಷ್ಮೀನಾರಾಯಣರ ಹತ್ರ ಹೇಳಿದಾಗ ನಾರಾಯಣರು ಹೇಳ್ತಾರೆ, ಓಕೆ ಖಂಡಿತ ಅವರ ಒಂದು ಕಷ್ಟ ತುಂಬಾ ಇದೆ, ನೀನು ಖಂಡಿತ ಹೋಗಿ ಅವರಿಗೆ ಒಂದು ಪ್ರಾಪ್ತಿಯಾಗು ಅಂತ ಹೇಳ್ತಾರೆ. ಆಗ ಲಕ್ಷ್ಮೀ ದೇವಿ ಕೂಡ ಅದನ್ನು ಮನಸಾರೆ ಬಂದು ಚಾರುಮತಿಯವರು ಮಲ್ಕೊಂಡಾಗ ಅವ್ರ ಕನಸಲ್ಲಿ ಬಂದು ಹೇಳ್ತಾರೆ, ನೀನು ಈ ಥರ ಅಂದರೆ ನೂಲ ಹುಣ್ಣಿಮೆ, ಶ್ರಾವಣ ಮಾಸದಲ್ಲಿ ನೂಲ ಹುಣ್ಣಿಮೆ ಏನು ಬರುತ್ತೆ ಅದರ ಹಿಂದಿನ ಶುಕ್ರವಾರ ನೀನು ಈ ಥರ ಒಂದು 5 ಜನ ಮುತ್ತೈದರನ್ನು ಕರೆದು ಶಾಸ್ತ್ರೋಕ್ತವಾಗಿ ನನ್ನ ಪೂಜೆನ ಮಾಡಿದ್ದೇ ಆಗಿದ್ದಲ್ಲಿ ನಾನು ನಿನಗೆ ಪ್ರಾಪ್ತಿಯಾಗ್ತೀನಿ ಅಂತ ಕೂಡ ಹೇಳ್ತಾರೆ. ಅಂದರೆ ಅಷ್ಟೈಶ್ವರ್ಯ ಸಂಪತ್ತನ್ನು ನಾನು ಪ್ರಾಪ್ತಿ ಮಾಡ್ತೇನೆ ಅಂತ ಹೇಳಿದಾಗ ಚಾರುಮತಿಯವರು ಬೆಳಗ್ಗೆ ಎದ್ದು ಅವರ ಗಂಡನ ಹತ್ರ ಹೇಳ್ಕೊಂಡಾಗ, ಅವರ ಪತಿದೇವರ ಹತ್ರ ಹೇಳ್ಕೊಂಡಾಗ ಅವರು ಹೇಳ್ತಾರೆ, ಖಂಡಿತ ಮಾಡುವಂತ, ಅದಕ್ಕೆ ಏನೇನು ಬೇಕು ಹೇಳು, ನಾನು ತಗೊಂಬಂದು ಕೊಡ್ತೀನಿ ಅಂತ ಹೇಳಿದಾಗ ಚಾರುಮತಿಯವರು ಸಿಂಪಲ್ ಆಗಿ ಪೂಜೆನ ಮಾಡಿ ಅವರಿಗೆ ಶಕ್ತಿಗನುಸಾರವಾಗಿ ಒಂದು 5 ಜನ ಮುತ್ತೈದರನ್ನು ಕರೆದು ಅರಿಶಿಣ ಕುಂಕುಮ ಫಲತಾಂಬೂಲಗಳನ್ನು ಅವರಿಗೆ ಕೊಡ್ತಾರೆ. ಆಗ ಅದು ಕೊಟ್ಟ ಆದ ನಂತರ ಅವರಿಗೆ ಚಾರುಮತಿಯವರಿಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ. ಅವರ ಬಡತನ ಕೂಡ ನಿವಾರಣೆ ಆಗುತ್ತೆ. ಅವರ ಅತ್ತೆ ಮಾವಂಗೆ ಒಳ್ಳೆ ಔಷಧಿ, ತುಂಬ ಆರೋಗ್ಯ ಕೆಟ್ಟೋಗಿರುತ್ತೆ ಅಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ, ಅವರಿಗೂ ಕೂಡ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಹಾಗೆ ಅವರ ಮನೆಗೂ ಕೂಡ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ, ಒಳ್ಳೆ ಧನ ಸಂಪತ್ತು ಬರುತ್ತೆ, ಅವರು ಆಸ್ತಿ ಸ್ಥಿತಿವಂತರಾಗ್ತಾರೆ ಅಂತಲೇ ಹೇಳ್ಬೋದು. ಅಷ್ಟು ಸ್ಥಿತಿಯನ್ನು ಕಳ್ಕೊಂಡಿರ್ತಾರೆ, ಅಷ್ಟು ಸ್ಥಿತಿವಂತರಾಗ್ತಾರೆ ಆ ಪೂಜೆ ಮಾಡೋದ್ರಿಂದ. ಹಾಗಾಗಿ ಎಲ್ಲ ಒಂದು ಮುತ್ತೈದರು ಕೂಡ ಈ ಒಂದು ಲಕ್ಷ್ಮೀ ಪೂಜೆನ ಮಾಡಬೇಕು ಅಂತ ಹೇಳ್ತೀವಿ. ಯಾಕೆಂದರೆ ನಮ್ಮ ಗಂಡನ ಆಯಸ್ಸು ಕೂಡ ಜಾಸ್ತಿ ಆಗಬೇಕು, ನಮ್ಮ ಒಂದು ಮಾಂಗಲ್ಯ ಭಾಗ್ಯನೂ ಕೂಡ ಗಟ್ಟಿಯಾಗಿರಬೇಕು, ನಾವು ಕೂಡ ಒಂದು ಆರೋಗ್ಯವಾಗಿರಬೇಕು, ನಮ್ಮ ಮನೆ ಕೂಡ ಧನ ಸಂಪತ್ತಿಂದ ಕೂಡಿರಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಪೂಜೆನ ಮಾಡ್ತೀವಿ ಅಂತಲೇ ಹೇಳ್ಬೋದು. ಇದು ಚಾರುಮತಿಯವರು ಮಾಡ್ತಿದ್ದಂತಹ ಪೂಜೆ ಆಗಿರುತ್ತೆ. ಲಕ್ಷ್ಮೀ ದೇವಿಯವರು ಚಾರುಮತಿಯವರಿಗೆ ಹೊಲ್ದಿರುವಂತಹ ಒಂದು ಪೂಜೆ ಆಗಿರುತ್ತೆ. ಹಾಗಾಗಿ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಶ್ರಾವಣ ಮಾಸದಲ್ಲಿ ನೂಲ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ಈ ಪೂಜೆನ ಮಾಡತಕ್ಕದ್ದು. ಈ ಪೂಜೆ ಮಾಡುವ ವಿಶೇಷತೆ ತಿಳಿಸಿದ್ದೀನಿ. ಹಾಗೆ ಹೇಗೆ ಪೂಜೆ ಮಾಡಬೇಕು ಅನ್ನೋದು ಕೂಡ ಹೇಳ್ತೀನಿ, ಬನ್ನಿ ಮುಂದೆ ಹೋಗೋಣ. ಇದು ಲಕ್ಷ್ಮೀ ದೇವಿಗೆ ಫಸ್ಟ್ ನಾವು ಮಾಡೋದು ಕಳಶನ ಕೂರಿಸ್ತೀವಿ. ಕಳಶದಲ್ಲಿ ನಮಗೆ ಶಕ್ತಿಗನುಸಾರವಾಗಿ ₹1 ಕಾಯಿನನ್ನು ಹಾಕಬೇಕು. ಅದು ಬೆಳ್ಳಿದಾಗಿರಬಹುದು ಅಥವಾ ನಿಮ್ಮ ಒಂದು ಏನು ದುಡ್ಡು ಬರುತ್ತಲ್ವ ₹1 ಆ ಥರ ಕಾಯಿನ್ಗಳನ್ನು ಹಾಕಬೇಕಾಗತ್ತೆ. ಬೆಳ್ಳಿದಿದ್ರೆ ಶಕ್ತಿಗನುಸಾರವಾಗಿ ಬೆಳ್ಳಿದೇ ಹಾಕ್ತೀನಿ ಅನ್ನೋದಿದ್ರೆ ಖಂಡಿತ ಬೆಳ್ಳಿದೇ ಹಾಕ್ಬೋದು. ಆಮೇಲೆ ಒಂದು ಅಡಿಕೆ, ಒಂದು ಗೋಡಂಬಿ, ಒಂದು ಇದು ಬಾದಾಮು, ಗೋಡಂಬಿ, ಆಮೇಲೆ ಇದು ಬರುತ್ತೆ ಕವಡೆ, ಆ ಕವಡೆನ ಕೂಡ ಹಾಕ್ತಾರೆ ಕೆಲವೊಬ್ಬರು. ಇಷ್ಟನ್ನು ಹಾಕಿದ್ರೆ ನಮಗೆ ಲಕ್ಷ್ಮೀ ದೇವಿ ಖಂಡಿತ ಅದಾಗಬೇಕು, ಇದಾಗಬೇಕು, ಲಾವಂಚದ ಬೇರು ಹಾಕಬೇಕು, ಯಾಲಕ್ಕಿ ಲವಂಗ, ಇದು ಗೋಡಂಬಿ, ದ್ರಾಕ್ಷಿ, ಬಾದಾಮು, ಅಡಿಕೆ, ₹1 ಕಾಯಿನು ಮತ್ತು ಇನ್ನೊಂದು ಕವಡೆ, ಇಷ್ಟನ್ನು ಹಾಕಬೇಕಾಗತ್ತೆ. ಖಂಡಿತ ಇವೆಲ್ಲ ಹಾಕಿ ಪೂಜೆನ ಕಳಶನ ಕೂರಿಸ್ಬಿಟ್ಟು ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತ ಲಕ್ಷ್ಮೀ ದೇವಿಯ ಒಂದು ಅನುಗ್ರಹ ಆಗುತ್ತೆ. ಹಾಗೆ ತಾಳಿ ವಿಷಯಕ್ಕೆ ಬರ್ತೀನಿ. ನಾವು ಮುಖ ಇಲ್ಲದೆ ಇದ್ದರೂ ಕೂಡ ಲಕ್ಷ್ಮೀ ದೇವಿಗೆ ಚಂಬನ್ನು ಇಟ್ಟು 5 ವೀಳ್ಯದೆಲೆನ ಇಡಬೇಕಾಗತ್ತೆ. 5 ವೀಳ್ಯದೆಲೆನ ಇಡಬೇಕು. ಅದಕ್ಕಿಂತ ಜಾಸ್ತಿ ಆದರೆ 9 ವೀಳ್ಯದೆಲೆನ ಇಡ್ಬೋದು. ಅದಕ್ಕಿಂತ 5 ವೀಳ್ಯದೆಲೆಗಿಂತ ಕಡಿಮೆ ವೀಳ್ಯದೆಲೆಗಳನ್ನು ಇಡೋದಕ್ಕೆ ಹೋಗಬಾರ್ದು. ಒಬ್ಬೊಬ್ಬರು 3 ಇಡ್ತಾರೆ, ಒಬ್ಬೊಬ್ಬರು 4 ಇಡ್ತಾರೆ. ಆ ಥರ ಇಡೋದಕ್ಕೆ ಹೋಗಬಾರ್ದು. 5 ವೀಳ್ಯದೆಲೆಗಿಂತ ಜಾಸ್ತಿ
ಜಾಸ್ತಿ ಇಟ್ಟರೂ ಪರವಾಗಿಲ್ಲ, 9 ವೇಳೆದೆಲ್ಲ ಇಡಬೇಕು. ಅದಕ್ಕಿಂತ ಜಾಸ್ತಿ ಅಂದರೆ 7 ಇಡಬಾರ್ದು. 5 ಇಲ್ಲಾಂದರೆ 6 ಇಲ್ಲಾಂದರೆ 9 ಇಡ್ಬೋದು. ಶಾಸ್ತ್ರೋಕ್ತವಾಗಿ ಇಟ್ಟು ಪೂಜೆನ ಮಾಡಬೇಕು. ಈ ಒಂದು ತಾಳಿ ಬಗ್ಗೆ ಬರ್ತೀನಿ. ತಾಳಿನ ಹಾಕಬೇಕಾದ್ರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಆರ್ಟಿಫಿಷಿಯಲ್ ತಾಳಿನ ಹಾಕ್ಕೊಳ್ತೀವಿ. ನಮ್ಮಲ್ಲಿ ಇರುವಂತಹ ಬಂಗಾರದ ಮಾಂಗಲ್ಯ ಸಣ್ಣ ತೊಳೆದ್ಬಿಟ್ಟು ಲಕ್ಷ್ಮೀ ದೇವಿಗೆ ಹಾಕ್ತೀವಿ. ಖಂಡಿತ ಈ ತಪ್ಪನ್ನು ಮಾಡೋದಕ್ಕೆ ಹೋಗಬಾರ್ದು. ಅರಿಶಿಣದ ಕೊಂಬಿನಲ್ಲಿ ತಾಳಿನ ಮಾಡಿ ಹಾಕಬೇಕು. ಮೇಯ್ನಾಗಿ ನಾವು ಎಷ್ಟೇ ಬಂಗಾರ ಬೆಳ್ಳಿ ಹಾಕಿದ್ದೀವಿ ಲಕ್ಷ್ಮಿಗೆ ಅಂದರೂ ಕೂಡ ತಾಳಿ ಇಲ್ಲ ಅಂದರೆ ಅದು ಪೂಜೆ ಆಗೋದಿಲ್ಲ ಲಕ್ಷ್ಮೀ ದೇವಿಗೆ. ಹಾಗಾಗಿ ಅವಳು ಮುತ್ತೈದೆ ಆಗಿರೋದ್ರಿಂದ ನಾವು ಅರಿಶಿಣದ ಕೊಂಬನ್ನು ಅದನ್ನು ಅರಿಶಿಣದ ದಾರದಲ್ಲಿ ಕಟ್ಬಿಟ್ಟು ಅದನ್ನು ಅರಿಶಿಣ ಕುಂಕುಮ ಇಟ್ಟು ಪೂಜೆನ ಮಾಡಿ ಲಕ್ಷ್ಮೀ ದೇವಿಗೆ ಹಾಕಬೇಕು. ಇದು ಖಂಡಿತ ಒಂದು ಆ ಪೂಜೆಗೆ ಸಮಾಪ್ತಿ ಆಗೋದೇ ಲಕ್ಷ್ಮೀ ದೇವಿಗೆ ತಾಳಿಯಿಂದ. ನಾವು ಮುತ್ತೈದೆ ಆಗಿ ಬಾಳಬೇಕು ಅಂದರೆ ಅದಕ್ಕೆ ನಾವು ಮುತ್ತೈದೆ ಆಗಿ ಪೂಜೆ ಮಾಡಬೇಕಾಗುತ್ತೆ. ಹಾಗಾಗಿ ಆ ತಾಳಿ ಒಂದು ಭಾಗ್ಯ ತುಂಬಾ ಒಂದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಹಾಗಾಗಿ ಆ ಪೂಜೆನ ಫಸ್ಟು ನಾವು ಮಾಡಿ ತಾಳಿಗೆ ಏನು ಮಾಡಿಬಿಟ್ಟು ಖಂಡಿತ ಆರ್ಟಿಫಿಷಿಯಲ್ ತಾಳಿ ಹಾಕೋದಾಗಲಿ ನಮ್ಮ ಮಾಂಗಲ್ಯ ಸರಗಳನ್ನು ಹಾಕೋದಾಗಲಿ ಮಾಡೋದಕ್ಕೆ ಹೋಗ್ಬಾರ್ದು. ಇದ್ದಂಥವ್ರು ಬಂಗಾರದ ತಾಳಿನ ಸಪ್ರೇಟ್ ಮಾಡಿಸಿದ್ದೀನಿ ಅಂದರೆ ಹಾಕ್ಬೋದು. ಇಲ್ಲಾಂದರೆ ಬೆಳ್ಳಿ ತಾಳಿಗಳು ಬರುತ್ತೆ, ಅದನ್ನು ಕೂಡ ತೊಗೊಂಡು ಬಂದು ಹಾಕುವಂಥವ್ರು ಹಾಕ್ಬೋದು. ಅದು ಯಾವುದು ಇಲ್ಲ ನನ್ನ ಹತ್ರ ನಂದೇ ತಾಳಿ ಹಾಕ್ತೀನಿ, ನಾನು ಒಂದು ಆರ್ಟಿಫಿಷಿಯಲ್ ತಾಳಿ ಹಾಕ್ಕೊಡ್ತೀನಿ ಅಂದರೆ ಖಂಡಿತ ಹಾಕಬಾರ್ದು. ಅರಿಶಿಣದ ಕೊಂಬನ್ನು ಇಟ್ಟು ಹಾಕಿ ಪೂಜೆನ ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಇದು ಪದ್ಧತಿ ಅಂತಲೇ ಹೇಳ್ಬೋದು. ಇದು ಒಂದು ಕಂಪಲ್ಸರಿ ಮಾಡಲೇಬೇಕಾದಂತಹ ಪದ್ಧತಿಯಾಗಿರುತ್ತೆ. ನೆಕ್ಸ್ಟ್ ಬಂದು ಪ್ಲಾಸ್ಟಿಕ್ ಹೂಗಳನ್ನು ಬಳಸ್ತೀವಿ. ಪ್ಲಾಸ್ಟಿಕ್ ಹೂಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಅಲಂಕಾರಕ್ಕಾಗಲಿ ಲಕ್ಷ್ಮೀ ದೇವಿಗಾಗಲಿ ಬಳಸೋದಕ್ಕೆ ಹೋಗಬಾರ್ದು. ನಿಮ್ಮ ಶಕ್ತಿಗನುಸಾರವಾಗಿ ನೀವು 10 ರೂಪಾಯಿದೇ ಹೂ ತೊಗೊಂಡು ಪೂಜೆ ಮಾಡಿದ್ರೂ ಪರವಾಗಿಲ್ಲ. ನೀವು ರಿಯಲ್ ಆಗಿರುವಂಥ ಹೂಗಳನ್ನು ಬಳಸಿ, ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಹೂಗಳನ್ನು ಬಳಸೋದಕ್ಕೆ ಹೋಗಬೇಡಿ. ಅದು ಪೂಜೆ ಸಮಾಪ್ತಿ ಆಗೋದಿಲ್ಲ. ಹಾಗಾಗಿ ಡೆಕೋರೇಷನಿಂದ ಏನಾದರೂ ಮಾಡ್ಕೊಳ್ಳಿ, ಬಟ್ ಪೂಜೆಗೆ ಮಾತ್ರ ಪ್ಲಾಸ್ಟಿಕ್ಕು ಗುಲಾಬಿ ಹೂಗಳನ್ನಾಗಿರ್ಬೋದು ಅಥವಾ ಶಾವಂತಿಗೆ ಹೂಗಳನ್ನಾಗಿರ್ಬೋದು, ಉಲನ್ನಿಂದ ಮಾಡಿರ್ತಕ್ಕಂತಹ ಒಂದು ಹಾರಗಳನ್ನಾಗಿರ್ಬೋದು ಯಾವುದೇ ಕಾರಣಕ್ಕೂ ಬಳಸೋದಕ್ಕೆ ಹೋಗಬೇಡಿ. ಅಲಂಕಾರ ಯಾವತ್ತಿದ್ರೂ ಲಕ್ಷ್ಮೀ ದೇವಿಗೆ ರಿಯಲ್ ಆಗೇ ಇರಬೇಕು. ನಮ್ಮ ಶಕ್ತಿಗನುಸಾರವಾಗಿ ಅದು 5 ರೂಪಾಯಿನೇ ಖರ್ಚು ಮಾಡಿ, 10 ರೂಪಾಯಿನೇ ಖರ್ಚು ಮಾಡಿ, 1000 ರೂಪಾಯಿನೇ ಖರ್ಚು ಮಾಡಿ, ನೀವು 10,000 ರೂಪಾಯಿನೇ ಖರ್ಚು ಮಾಡಿ ನಮ್ಮ ಒಂದು ಶಕ್ತಿಗನುಸಾರವಾಗಿ ಪೂಜೆನ ಮಾಡ್ಬೋದು. ಆಮೇಲೆ ಫಲತಾಂಬೂಲಗಳನ್ನು ನೀವು ಎಷ್ಟು ಜನಕ್ಕೆ ಕೊಡಬೇಕು, ಬಂದಿರೋಂಥ ಎಲ್ಲ ಹೆಣ್ಮಕ್ಳಿಗೂ ಕೂಡ ಅರಿಶಿಣ ಕುಂಕುಮದ ಜೊತೆಗೆ ಫಲತಾಂಬೂಲ ನಿಮ್ಮ ಶಕ್ತಿಗನುಸಾರವಾಗಿ ಒಂದು ಬಾಳೆಹಣ್ಣಾದರೂ ಕೂಡ ಪರವಾಗಿಲ್ಲ, ಅದನ್ನು ಕೊಡಲೇಬೇಕು. ಹಾಗೆಯೇ ಅವರನ್ನು ಮನೆಯಿಂದ ಅರಿಶಿಣ ಕುಂಕುಮ ಕೊಟ್ಟು ಏನು ತಿನ್ನದೇನೆ ಕಳಿಸೋದಕ್ಕೆ ಹೋಗಬಾರ್ದು. ಸ್ವಲ್ಪನಾದರೂ ಪ್ರಸಾದ ಕೊಟ್ಟು ನಮ್ಮ ಮನೆಯಲ್ಲಿ ತಿನ್ನೋ ರೀತಿಯಲ್ಲಿ ಹೇಳ್ಬಿಟ್ಟು ಕಳಿಸಿದ್ರೆ ಆ ಒಂದು ಪುಣ್ಯದ ಫಲ ನಮ್ಮ ಮನೆಗೆ ಸಿಗುತ್ತೆ ಅಂತ ನಾನು ಒಂದು ಪುಸ್ತಕದಲ್ಲಿ ಓದಿದ್ದು, ಲಕ್ಷ್ಮೀ ದೇವಿಯ ಒಂದು ಪುಸ್ತಕದಲ್ಲಿ ಓದಿರೋ ಅಂತ ನೆನಪು. ಹಾಗೆ ನಾನು ಕೆಲವೊಂದು ಅಂದರೆ ಈಗ ಒಂದು 10-20 ವರ್ಷಗಳಿಂದ ಪೂಜೆ ಮಾಡ್ತಿರ್ತಕ್ಕಂಥವ್ರಿಂದ ತಿಳ್ಕೊಂಡಿದ್ದು. ನಾನು ಕೂಡ ಅದೇ ಥರ ಈಗ 5 ವರ್ಷದಿಂದ ಮಾಡ್ತಿರೋದ್ರಿಂದ ನನಗೂ ಕೂಡ ತುಂಬ ಒಂದು ಒಳ್ಳೆಯ ಲಕ್ಷ್ಮೀ ದೇವಿಯ ಒಂದು ಇದಾಗಿದೆ, ಪ್ರಾಪ್ತಿ ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಕೂಡ ನಿಮಗೆ ಹೇಳ್ತಿರೋದು, ಒಂದರಿಂದ ಒಂದು ಒಳ್ಳೆ ಪೂಜೆನ ಶಾಸ್ತ್ರೋಕ್ತವಾಗಿ ಮಾಡೋದ್ರಿಂದ ಒಳ್ಳೆಯದಾಗತ್ತೆ ಅನ್ನೋದಕ್ಕೆ ನಾನು ಈ ಒಂದು ವಿಡಿಯೋನ ಮಾಡಿದ್ದು. ಎಲ್ಲರಿಗೂ ಇಷ್ಟ ಆದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆ ಲಕ್ಷ್ಮೀ ದೇವಿ ಧನ ಸಂಪತ್ತನ್ನು ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರು ಕೂಡ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಬಗ್ಗೆ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಧನ್ಯವಾದಗಳು.